ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶ್ರೀದೇವಿ. ಇವತ್ತೇನಪ್ಪ ಅಂತಂದರೆ ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಹೀರೆಕಾಯಿ ಚಟ್ನಿ. ಫಸ್ಟ್ ಈ ಹೀರೆಕಾಯಿ ತೊಗೊಂಡ್ಬಿಟ್ಟು ನೀಟಾಗಿ ತೊಳಿಬೇಕು. ತೊಳೆದ ಮೇಲೆ ಆಮೇಲೆ ನೀಟಾಗಿ ಇದು ಸಿಪ್ಪೆ ತೆಗಿಬೇಕು. ಸಿಪ್ಪೆ ಅಂದರೆ ಈ ಥರ ಪೂರ್ತಿ ತೆಕ್ಕೋಬೇಕು. ತೆಕ್ಕೊಂಬಿಟ್ಟು ಇದನ್ನೇನು ಮಾಡಬೇಕು, ಹುರ್ಕೋಬೇಕು. ಫಸ್ಟು ಹುರ್ಕೋಬೇಕು. ಇದನ್ನು ನೀಟಾಗಿ ಹಾಕಿಬಿಟ್ಟು ಹುರಿಬೇಕು ನೀಟಾಗಿ. ಸ್ವಲ್ಪ ಕೆಂಪಗೆ ಆಗುವಂಗೆ ಹುರ್ಕೋಬೇಕು. ಅಂದರೆ ಇದೊಂದು ಸ್ವಲ್ಪ ದಪ್ಪ ಇರುತ್ತಲ್ಲ, ನೀಟಾಗಿ ಹುರಿಬೇಕು ಇದನ್ನು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಒಂದು 2 ಬೆಳ್ಳುಳ್ಳಿ, ಒಂದಿಷ್ಟು ಶುಂಠಿ, ಆಮೇಲೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ. ಬೇಕಾದ್ರೆ ನಿಮ್ಗೆ ಖಾರ ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಹಾಕ್ಕೋಬೋದು. ಸೊ ನನಗೆ ಇಷ್ಟು ಬೇಕಾಗಿರೋದು, ನಾನು 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಕೊತ್ತಂಬರಿ, ಆಮೇಲೆ ಕಡಲೆಬೀಜ ಅಂದರೆ ಶೇಂಗಾ ಸ್ವಲ್ಪ ನೀಟಾಗಿ ಹುರ್ಕೊಂಡು ಮೇಲಿನ ಸಪ್ಪೆ ತೆಗಿಬೇಕು. ಸಪ್ಪೆ ತೆಗೆದು ಹಾಕೋಬೇಕು. ಒಂಚೂರು ಉಪ್ಪು, ಜೀರಿಗೆ, ಇದನ್ನೆಲ್ಲ. ಆಮೇಲೆ ಇದನ್ನೇನು ಮಾಡ್ಕೋಬೇಕು ಅಂತಂದರೆ, ಇದು ಹುರಿತಾ ಇರ್ತಿರ್ತಲ್ಲ, ಈ ಹುರಿಯೋದ್ರ ಜೊತೆಗೇ ಆಮೇಲೆ ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿ ಶುಂಠಿ, 1 ರಿಂದ 2 ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ಅದನ್ನು ಹುರ್ಕೊಳಕ್ಕೆ ಹಾಕ್ಕೊಳತ್ತಿದ್ದೀನಿ. ಇವನು ಒಂದು ಸ್ವಲ್ಪ ನೀಟಾಗಿ ಹುರಿಬೇಕು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಹುರಿಬೇಕು. ಇವಾಗೆಲ್ಲ ಸರಿಯಾಗಿ ಹುರ್ಕೊಂಡಿದ್ದೀವಿ. ಇವಾಗ ಇದು ಹುರಿದಾದ ತಕ್ಷಣ ಏನು ಮಾಡ್ಬೇಕು, ಗ್ಯಾಸ್ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡು ಗ್ರೈಂಡರ್ ಮಾಡ್ಕೋಬೇಕು. ಈಗ ಇದನ್ನ ಆಫ್ ಮಾಡಿಬಿಟ್ಟು ಇದನ್ನು ಗ್ರೈಂಡ್ರಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದು ಕೊತ್ತಂಬರಿ, ನೆಕ್ಸ್ಟ್ ಇದು ಶೇಂಗಾ ಬೀಜ ಹುರ್ಕೊಂಡಿರ್ತೀವಲ್ಲ, ಇದನ್ನ ಹಾಕಬೇಕು. ಹಾಕಿ ನೀಟಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಅಂದರೆ ರುಬ್ಕೋಬೇಕು. ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಗೆ ಆಪ್ಷನಲ್ಲ, ಬೇಕಂದ್ರೆ ಹಾಕೋರಿ. ನಮಗಂತೂ ಬೆಲ್ಲ ಇಲ್ಲದೆ ಯಾವುದು ಅಡುಗೆ ಇಲ್ಲ. ನಾವು ಸೊ ಎಲ್ಲದಕ್ಕೂ ಬೆಲ್ಲ ಹಾಕ್ತೀವಿ. ನೋಡಿ, ಈ ಥರ ಚಟ್ನಿ ರೆಡಿಯಾಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ತಿಂದ್ರೂ ಹಂಗೆ ಇರಬೇಕಲ್ಲ. ನೋಡೋಣ ಬನ್ನಿ. ನಾನು ಇದನ್ನು ಕುಚ್ಚಲಕ್ಕಿ ಅನ್ನದ ಜೊತೆಗೆ ತಿಂತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ, ಈ ಕುಚ್ಚಲಕ್ಕಿ ಅನ್ನ ಜೊತೆಗೆ ಒಂಚೂರು ಚಟ್ನಿ, ಜೊತೆಗೆ ಒಂಚೂರು ತುಪ್ಪ, ಬಿಸಿ ಬಿಸಿ ಅನ್ನ, ತುಪ್ಪ, ಚಟ್ನಿ. ಸೂಪರ್ ಆಗಿದೆ. ಕುಚ್ಚಲಕ್ಕಿ ಅನ್ನ ಜೊತೆ ಕಾಂಬಿನೇಷನ್ ಸೂಪರ್ ಆಗಿದೆ. ಎಲ್ಲ ಫ್ರೆಂಡ್ಸ್, ಹೀರೆಕಾಯಿ ಚಟ್ನಿನ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಟೇಸ್ಟ್ ಏನಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.